ಕಾಲ ಆಳ್ತಾನೆ. ಅದನ್ನ ಎಲ್ಲಿ ಕಾಣ್ತೀರಿ? 11ನೇ ಅಧ್ಯಾಯಕ್ಕೆ ಬನ್ರಿ. ಈಗ 11ನೇ ಅಧ್ಯಾಯ ದಯಮಾಡಿ ಒಂದೇ ನಿಮಿಷ. ಎಲ್ಲ ಹೋಯ್ತು. ಓಕೆ, 11ನೇ ಅಧ್ಯಾಯದಲ್ಲಿ ನೀವು ಬರುವಾಗ ವಚನ ಎಲ್ಲೋಯ್ತಪ್ಪದು? 13ನೇ ವಚನ ಹೋದ್ರಿ. ಅರ್ಪಶಕ್ಷನು 35 ವರ್ಷದವನಾಗಿ ಸೆಲಹನನ್ನು ಪಡೆದನು. ಅವನು ಸೆಲಹನನ್ನು ಪಡೆದ ಮೇಲೆ ಹೆಣ್ಣು ಗಂಡು ಮಕ್ಕಳನ್ನು ಪಡೆದು 433 ವರ್ಷ ಬದುಕಿದನು. ನೋಡ್ರಿ ಇಲ್ಲಿ. ಓಕೆ, ಸೊ ಇದು ಹಿನ್ನೆಲೆ ಇರ್ಲಿ. ಇದು ನಿಮಗೆ ಸುಮಾರು 430 ವರ್ಷಗಳ ತನಕ ಅಥವಾ 400 ವರ್ಷಗಳು ಅಂತ ಕೆಲವು ಇದರಲ್ಲಿ ಹೇಳುತ್ತದೆ. ಸೊ ಇದು 400 ವರ್ಷಗಳ ತನಕ ಯೆರೂಸಲೇಮ್ ಪ್ರಾಂತ್ಯವನ್ನ ಆಳ್ತಾ ಇರ್ತಾರೆ. ಅವರು ಆಡುವಂತ ಭಾಷೆ ಬಂದು ಎಬುರಿಮ್ ಎಂಬಂತ ಸ್ಥಳದವರು. ಅವರು ಆಡ್ತಕ್ಕಂಥ ಭಾಷೆ ಯಾವುದು? ಇಬ್ರಿಯ. ಸೊ ಇವಾಗ ನಿಮಗೆ ಸ್ವಲ್ಪ ಅದರ ಮೂಲ ಗೊತ್ತಾಗಿರ್ಬೇಕು. ಓಕೆ, ಸೊ ಇಬ್ರಿಯದವರು ಅಲ್ಲಿ ವಾಸವಾಗಿದ್ರು. ಇಬ್ರಿಯರು ಅಂತ ಹೇಳುವಾಗ ಅವರು ಇನ್ನೊಂದು ಇದರಲ್ಲಿ ನಮ್ಮ ಹಿರಿಯರಾದಂತ ಸ್ಯಾಮ್ಯುಯಲ್ ಕ್ರಿಸ್ಟೋಫರ್ ಅವರು ಮೊನ್ನೆ ಹೇಳಿದ್ರು ಅಮೋರಿಯರು ಎಂಬುದಾಗಿ. ಅವ್ರಿಗೆ ಇನ್ನೊಂದು ಹೆಸರು ಬಂದು ಅಮೋರಿಯರು. ಇಬ್ರಿಯರು, ಅಮೋರಿಯರು, ಪೆರಿಜಿಯರು, ಯಬುಸಿಯರು, ಹಿತ್ತಿಯರು, ಹಿವಿಯರು ಇವರೆಲ್ಲರೂ ಕೂಡ ಈ ಕಾನಾನ್ ದೇಶದಲ್ಲಿ ವಾಸವಾಗಿರ್ತಕ್ಕಂಥ ಜನರಾಗಿದ್ರು. ಈ ಕಾನಾನ್ ದೇಶದಲ್ಲಿ ವಾಸವಾಗಿರ್ತಕ್ಕಂಥವ್ರು ಯಾರು? ಅಬ್ರಹಾಮನ ಮಕ್ಕಳು ಏಸಾವ ಮತ್ತು ಯಾಕೋಬ. ಸೊ ಇಲ್ಲಿ ನಿಮಗೆ ಗೊತ್ತಿದೆ, ಯಾಕೋಬನ ಅಥವಾ ಏಸಾವನ ಮಕ್ಕಳು. ಏಸಾವನು ಕಾನಾನ್ ದೇಶದ ಹೆಣ್ಮಕ್ಕಳನ್ನ ಮದುವೆ ಮಾಡ್ಕೊಂಡು ಆತನ ದೊಡ್ಡ ಸಂತಾನವಾಗಿ ಬೆಳಿತಾನೆ. ಈ ಕಡೆಗೆ ಭಾಗದಲ್ಲಿ ಯಾಕೋಬನು ತನ್ನ ಸ್ವಂತ ಜನರ ಹೆಣ್ಮಗಳನ್ನ ಪಡ್ಕೊಂಡು ಆತನು ಒಂದು ಸಂತಾನವನ್ನ ಇಲ್ಲಿ ಬೆಳೆಸ್ತಾ ಇದ್ದಾನೆ. ಸೊ ಇವೆರಡೂ ಕೂಡ, ಎರಡು ವ್ಯಕ್ತಿಗಳು ಕೂಡ ಒಂದು ದೊಡ್ಡ ಸಂತಾನವಾಗಿ ಬೆಳೆಯುವುದನ್ನ ನೀವು ಆದಿಕಾಂಡದ 31ನೇ ಅಧ್ಯಾಯದಿಂದ ನೀವು ಕಾಣ್ತೀರಿ. ಸೊ ಇದು ಹಿನ್ನೆಲೆಯನ್ನ ನೀವು ಗುರುತಿಟ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಒಂದು ಕಡೆಗೆ ಏಸಾವನು ಅನ್ಯ ಜನರ ಹೆಣ್ಮಕ್ಕಳನ್ನ ಪಡ್ಕೊಂಡು ಆತನ ಒಂದು ದೊಡ್ಡ ಸಂತಾನವಾಗಿ ಇಲ್ಲಿ ಬೆಳ್ಕೊಳ್ತಾ ಇದ್ದಾನೆ. ಇಲ್ಲಿ ಯಾಕೋಬನು ತನ್ನ 12 ಮಕ್ಕಳು. ಓಕೆ, 12 ಮಕ್ಕಳು. ಯಾಕೋಬನು ಅಂತ ಹೇಳೋದಕ್ಕಿಂತ ಇಲ್ಲಿ ನಾವು ನಂತರ ಆತನಿಗೆ ಹೆಸರು ಬದಲಾಗುತ್ತೆ ಇಸ್ರಾಯೇಲ್ ಎಂಬುದಾಗಿ. ಯಾಕಂದ್ರೆ ನೀನು ದೇವರೊಟ್ಟಿಗೆ ಯುದ್ಧ ಮಾಡಿ ಗೆದ್ದಿರುವುದಕ್ಕಾಗಿ ನಿನಗೆ ಇಸ್ರಾಯೇಲ್ ಎಂದು ಹೆಸರನ್ನ ಕೊಡ್ತಾ ಇದ್ದೀವಿ, ಅಥವಾ ಹೆಸರು ಆಗಲಿ ಅಂತ ಹೇಳಿ ದೇವರು ಹೇಳ್ತಕ್ಕಂಥದ್ದನ್ನ ನೋಡ್ತೀವಿ. ಅದಕ್ಕಿಂತ ಮೊದಲೇ ಆತನ ಹೆಸರು ಏನಂತ ಇತ್ತು? ಯಾಕೋಬ ಅಂದ್ರೆ ಆತನ ಹಿಮ್ಮಡಿಯನ್ನ ಹಿಡ್ಕೊಂಡು ಬಂದಿರ್ತಕ್ಕಂಥವನು. ಓಕೆ, ಸೊ ಇದು ಹಿನ್ನೆಲೆ. ಸೊ ಈ ಹಿನ್ನೆಲೆಯಲ್ಲಿ ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ಕಾನಾನ್ ದೇಶದಲ್ಲಿ ವಾಸವಾಗಿರ್ತಕ್ಕಂಥ ಈ ಯಾರ ಕುಲದವರು? ಏಸಾವನ ಕುಲದವರು ಮತ್ತು ಯಾಕೋಬನ ಕುಲದವರು ಎಲ್ಲರೂ ಒಟ್ಟಾಗಿ ಬೆಳೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ನಿಮಗೆ ಗೊತ್ತಿರಲಿ, ಅಬ್ರಹಾಮನು ಊರು ದೇಶವನ್ನ ಆತನು ಬಿಟ್ಟು ಬಂದಿದ್ದು ಯಾವ ಕಾಲದಲ್ಲಿ? 2092ನೇ ಕ್ರಿಸ್ತ ಪೂರ್ವದಲ್ಲಿ. ಎಷ್ಟು? 2092ನೇ ಕ್ರಿಸ್ತ ಪೂರ್ವದಲ್ಲಿ ಆತನು ಇಸ್ರಾಯೇಲ್ ಊರು ದೇಶವನ್ನ ಬಿಟ್ಟು ಆತನು ಕಾನಾನ್ ದೇಶಕ್ಕೆ ಬರ್ತಾನೆ. ಸೊ ಇಲ್ಲಿ ಕಾನಾನ್ ದೇಶದಲ್ಲಿ ಆತನು 2 ಮಕ್ಕಳನ್ನ ಪಡ್ಕೊಂಡು ಆತನು ಯಾಕೋಬ್ ಏಸಾವನನ್ನ ಮತ್ತು ಇಷ್ಮೇಲನ್ನ ಮೊದಲು ಪಡ್ಕೊಳ್ತಾನೆ. ಆಮೇಲೆ ಇಲ್ಲಿ ಏಸಾವನನ್ನ ಈಸಾಕನನ್ನ ಪಡ್ಕೊಳ್ತಾನೆ. ಸೊ ಈಸಾಕನು ಮತ್ತು ಇಷ್ಮೇಲ್ ಮೊದಲು ಹುಟ್ಟುತ್ತಾನೆ.
ಆಮೇಲೆ ಈಸಾಕನ ಹುಟ್ಟುತ್ತಾನೆ. ಈಸಾಕನ 2 ಮಕ್ಕಳಾದಂತ ಯಾಕೋಬ ಮತ್ತು ಏಸಾವನ ಸಂತತಿಯವರು ಈ ಕಡೆ ಬೆಳೀತದ. ಸೊ ಇದು ಇದು ಈ ಒಂದು ಏನೋ ಫ್ಯಾಮಿಲಿ ಟ್ರೀ ಇದು ನಿಮಗೆ ಗೊತ್ತಾಗಿರ್ಲಿ. ಇಲ್ಲಿ 2092ನೇ ಕ್ರಿಸ್ತ ಪೂರ್ವದಲ್ಲಿ ಬಿಟ್ಟಂತ ಅಬ್ರಾಮನು ಓಕೆ, ಇದು ಆತನು ಕೂಡ ಒಂದು ಸಾರಿ 12ನೇ ಅಧ್ಯಾಯದಲ್ಲಿ ನಿಮಗೆ ಗೊತ್ತಿರಲಿ, ಆತನು 12ನೇ ಅಧ್ಯಾಯದಲ್ಲಿ ಆತನು ಅಬ್ರಾಮ್ ಐಗುಪ್ತ ದೇಶಕ್ಕೆ ಹೊರಡ್ತಾನೆ. ಆ ವಚನವನ್ನ ತೆಗೀರಿ ದಯಮಾಡಿ. 12ನೇ ಅಧ್ಯಾಯ ವಚನ 10ರಿಂದ. ತರುವಾಯ ಅಬ್ರಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯನ್ನು ಇಳಿದು ಹೋದನು. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರೇಳಿಗೆ, ಅಲ್ಲಿ ಆದಂತ ಘಟನೆ ನಿಮಗೆ ಗೊತ್ತಿದೆ. ಆಕೆ ಬಹಳ ಸುಂದರಿಯಾದಂತ ಹೆಣ್ಮಗಳಾಗಿದ್ದು ಅಬ್ರಾಮನ ಹೆಂಡತಿ. ಅದಕ್ಕೆ ಆಕೆ ಜೊತೆಲಿ ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತಾನೆ. ನಾವು ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ದೇವೆ, ಅಲ್ಲಿ ಏನಾರು ಕೇಳಿದಾಗ ನಿನ್ನ ತಂಗಿ ಅಂತ ಹೇಳ್ತೀನಿ ಅಂತ ಹೇಳಿ ಅದು ಏನೇನು ನಡೀತೋ ಎಲ್ಲ ನಿಮಗ್ ಗೊತ್ತಿದೆ. ಸೊ ಆ ನಂತರ ಅಲ್ಲಿ ಏನು ಗಂಡಾಂತರ ಆಯ್ತು, ಓಕೆ, ಅದು ಕೂಡ ಗೊತ್ತಿದೆ. ಈ ಹೆಣ್ಮಗಳ ಸಲುವಾಗಿ ಅಬ್ರಾಹ್ಮನಿಗೆ ದನ ಕುರಿಗಳು ಎಲ್ಲವನ್ನು ಕೂಡ ಕೊಟ್ಟು ಆತನ ಕಳಿಸ್ಕೊಡ್ತಾನೆ. ಆಮೇಲೆ ಆ ಗಂಡಾಂತರ ಆದ್ಮೇಲೆ ನೀನ್ ಯಾಕೆ ಮುಚ್ಚಿಟ್ಟಿದನೆಲ್ಲ, ನೀನ್ ಹೇಳ್ಬಾರ್ದಾಗಿತ್ತ, ನಿನ್ ಹೆಂಡತಿ ಅಂತ ಹೇಳಿ ಅವ್ರಿಗೆ ಆಗಿರ್ತಕ್ಕಂಥ ಗಂಡಾಂತರಕ್ಕೆ ವಿರುದ್ಧವಾಗಿ ಅವ್ರನ್ನ ಹೊರಗಡೆ ಕಳಿಸ್ತಾನೆ. ನೀವು ಹೋಗ್ರಿ, ನಿಮ್ಮ ದೇಶಕ್ಕೆ ನೀವು ಹೊರಡ್ರಿ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾನೆ. ಸೊ ಅದು ಅಲ್ಲೂ ಕೂಡ ನಾವು ನೋಡ್ತೇವೆ, ಘೋರ ಕ್ಷಾಮವಿದ್ದ ಕಾರಣದಿಂದಾಗಿ, ಓಕೆ, ಘೋರ ಕ್ಷಾಮವಿದ್ದ ಕಾರಣದಿಂದಾಗಿ ಅಬ್ರಹಾಮನು ಐಗುಪ್ತ ದೇಶದಲ್ಲಿ ಹೋಗಿ ಇರ್ಲಿಕ್ಕೆ ಆತನು ಮನಸ್ಸನ್ನ ಮಾಡ್ತಾನೆ. ಸೊ ಇದು ಮೊದಲನೇ ಸಾರಿ. ಈಗ ಯಾರು ಹೋಗ್ತಾ ಇದಾರೆ? ಯಾಕೋಬನು ಮತ್ತು ಆತನ ಮಕ್ಕಳು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಸಿಮಿಲಾರಿಟೀಸ್ ಇದೆ ನೋಡಿ. ಅಂದ್ರೆ ಅಬ್ರಾಹ್ಮನ್ ಹೇಳಿರ್ಬೇಕು, ಮೋಸ್ಟ್ಲಿ ಐಗುಪ್ತ ದೇಶದಲ್ಲಿ ಫಲಭರಿತವಾದಂತ ಒಂದು ದೇಶ ಇದೆ ಅದು. ಇಲ್ಲೂ ಕೂಡ ಇವರು ನಿನ್ನೆ ನಾನು ಹೇಳಿದೆ, ಯಾಕೋಬನು ಆತನ 12 ಮಂದಿ ಮಕ್ಕಳು ಅಥವಾ ಆತನ ಸಂತತಿಯವರು ಎಲ್ಲ ಸೇರ್ಕೊಂಡು ಒಟ್ಟು ಎಷ್ಟು ಜನ ಹೋದ್ರು ಅಂತ ಹೇಳುತ್ತೆ? 46ನೇ ಅಧ್ಯಾಯದ ವಚನ 26 ಮತ್ತು 27ರಲ್ಲಿ ನೀವು ಕಾಣ್ತೀರಿ ನೋಡಿ, ಅದು ಎಷ್ಟು ಜನ ಹೋದ್ರು ಅಂತ ಅಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಿದೆ. ಅವ್ರು ಎಷ್ಟು ಜನ ಹೋದ್ರು? 46ನೇ ಅಧ್ಯಾಯ ಆದಿಕಾಂಡ 26 ಮತ್ತು 27ನೇ ವಚನ. ಯಾಕೋಬನ ಸೊಸೆಯರಲ್ಲದೆ ಯಾಕೋಬನಿಂದಲೇ ಹುಟ್ಟಿ ಅವನೊಂದಿಗೆ ಐಗುಪ್ತ ದೇಶಕ್ಕೆ ಹೋದವರು ಒಟ್ಟು 66 ಮಂದಿ. ಅವರಲ್ಲದೆ ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಹುಟ್ಟಿದವರು 2. ಐಗುಪ್ತ ದೇಶಕ್ಕೆ ಹೋದ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟಾಗಿ 70 ಮಂದಿ. ನೋಡಿ, ಇಲ್ಲಿ ಒಟ್ಟು 70 ಮಂದಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಇದಕ್ಕೂ ಮೊದಲೇ ಯಾಕೋಬನು ತನ್ನ ಸಂತತಿಯವ್ರನ್ನ, ತನ್ನ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಕ್ಕೂ ಮೊದಲೇ, ಅದಕ್ಕೂ ಮೊದಲೇ ಯಾರಿದ್ರಲ್ಲಿ? ಯೋಸೇಫನಿದ್ದನು. ಈಗ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗ್ಬೇಕಂತ ಕಾರಣ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಹೇಗೆ ಯಾಕೋಬನು ಈತನು ಮುಪ್ಪಿನ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಮಗನು ಅಂತ ಹೇಳಿ ಆತನನ್ನು ಬಹಳ ಪ್ರೀತಿ ಮಾಡಿರ್ತಾನೆ. ಈ ಒಂದು ವಿಚಾರ ತನ್ನ ಅಣ್ಣಂದಿರಿಗೆ ಗೊತ್ತಾದಾಗ ಅವರು ಇವನನ್ನ ಹಾಗೆ ಮಾಡ್ತಾರೆ, ಇವನ್ನ ದ್ವೇಷ ಮಾಡಕ್ ಶುರು ಮಾಡ್ತಾರೆ. ಕೊನೆಗೆ ಅವ್ರು ಎಲ್ಲವರೆಗೂ ಬರ್ತಾರೆ. ಅವನು ಒಂದು ಕನಸನ್ನು ಕೂಡ ಹೇಳ್ತಾನೆ. ಕನಸನ್ನು ಹೇಳದ ಮೇಲೆ 12 ಶಿವುಡುಗಳ ಬಗ್ಗೆ ಆತನು ಹೇಳಿದಾಗ ಅವೆಲ್ಲವೂ ಕೂಡ ನನಗೆ ಒಂದು ಶಿವುಡಿಗೆ ಅದು ಬಗ್ಗಿದ್ವು, ನಮಸ್ಕಾರ ಮಾಡ್ತಾ ಇದ್ವು. ಸೊ ಇದನ್ನೆಲ್ಲ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದ್ರೆ ನೀನು ಚಿಕ್ಕವನು ನಮ್ಮನ್ನ ಆಳ್ಲಿಕ್ಕೆ ಹೋಗ್ತಿದ್ಯಾ ಅಂತೆಲ್ಲ ಹೇಳಿ ಅವನ್ನ ಏನ್ ಮಾಡ್ತಾರೆ, ಬಹಳ ಹಾಗೆ ಮಾಡುವುದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಎಲ್ಲವರೆಗೂ ಬಂತಪ್ಪ ಅಂತ ಹೇಳಿದ್ರೆ, ಅವ್ರ ಅಪ್ಪನಿಗೆ ಯಾಕೋಬನಿಗೆ ಇವನು ಸತ್ತೋಗಿದ್ದಾನೆ ಅಂತ ಹೇಳಿ ತೋರಿಸಿಕೊಡೋದಕ್ಕಾಗಿ ಅವನ ಬಟ್ಟೆಯನ್ನ ತೆಗೆದು ಒಂದು ಕುರಿಮರಿಯನ್ನ ಕತ್ತರಿಸಿ ಅದರ ರಕ್ತದಲ್ಲಿ ಎದ್ದಿ ಅವ್ನಿಗೆ ಹೇಳ್ತಾರೆ, ನಿನ್ನ ಮಗನ್ನ
ಪ್ರಾಣಿಗಳು ತಿಂದಾಕ್ಬಿಟ್ಟಿದ್ದಾವೆ ಅಂತ ಹೇಳಿ ಸುಳ್ಳನ್ನ ಹೇಳ್ತಾರೆ. ಸೊ ಇದೆಲ್ಲ ಗೊತ್ತಿದೆ. ಅಷ್ಟರಲ್ಲಿ ಅವನ್ನ ಆ ಗುಂಡಿ ಒಳಗಡೆ ಹಾಕಿದ್ರು. ಗುಂಡಿಯಲ್ಲಿ ನೋಡಿದಾಗ ಅವನು ಇಸ್ಮಾಯಿಲ್ಯರು ಬಂದು, ಯಾಕಂದ್ರೆ ಅವರು ಐಗುಪ್ತ ದೇಶಕ್ಕೂ ತಮ್ಮ ಪ್ರಾಂತ್ಯಕ್ಕೂ ಅವರು ಒಂದು ವಹಿವಾಟುಗಳನ್ನ ನಡೆಸ್ಕೊಂಡಿರ್ತಾರೆ, ಮರ್ಚೆಂಡೈಸ್. ಸೊ ವ್ಯಾಪಾರಸ್ಥರಾಗಿದ್ದ ಕಾರಣದಿಂದಾಗಿ ಅವ್ರಿಗೆ ಇವನ್ನ ಮಾರ್ಬಿಡ್ತಾರೆ. ತಗೊಂಡ್ರಪ್ಪ ನೀವು ಅಂತ ಹೇಳಿ ಅವನಿಗೆ ಕೊಟ್ಬಿಡ್ತಾರೆ. ಅವನ್ನ ತಗೊಂಡೋಗಿ ಇಸ್ಮಾಯಿಲ್ನವರು ಏನ್ ಮಾಡ್ತಾರೆ, ಅವನ ಐಗುಪ್ತ ದೇಶದಲ್ಲಿರ್ತಕ್ಕಂಥ ಫರೋವನಿಗೆ ಅವನಿಗೆ ಮಾರ್ಬಿಡ್ತಾರೆ. ಹೇಗೋ ಮಾಡಿ ಅವನು ಗುಂಡಿಯಿಂದ ತಗೊಂಡು ಇಲ್ಲಿ ಐಗುಪ್ತ ದೇಶದವರೆಗೂ ತಂದು ಐಗುಪ್ತ ದೇಶಕ್ಕೆ ತಂದು ಒಪ್ಪಿಸ್ತಾರೆ. ಇದೆಲ್ಲವನ್ನು ಕೂಡ ನಾವು ಚರಿತ್ರೆಯನ್ನು ನೋಡಿದ್ದೇವೆ, ಕೇಳಿದ್ದೇವೆ, ಹೌದಲ್ಲ, ವೇದವಾಕ್ಯಗಳಲ್ಲಿ ಓದಿದ್ದೇವೆ. 36ನೇ ವಚನದಲ್ಲಿ 36ನೇ ಅಧ್ಯಾಯದಲ್ಲಿ ಏಸವನ ದೊಡ್ಡ ಸಂತಾನ ಹುಟ್ಟುತ್ತೆ. ಇಲ್ಲಿ ಯೋಸೇಫನ ಚರಿತ್ರೆ 37ರಿಂದ 50ನೇ ಅಧ್ಯಾಯದ ತನಕ ಅಲ್ಲಿ ಒಂದು ವಿಚಾರ ಇನ್ನೊಂದು ಯೋಸೇಫನ ಕುಟುಂಬದವರು ಅಥವಾ ಯಾಕೋಬನ ಸಂತತಿಯವರು ಅಲ್ಲಿ ಬೆಳಿಲಿಕ್ಕೆ ಶುರು ಆಗ್ತಾರೆ. ಇವಾಗ 41ನೇ ಅಧ್ಯಾಯಕ್ಕೆ ಬನ್ರಿ. 41ನೇ ಅಧ್ಯಾಯದಲ್ಲಿ ನೀವು ಬಂದಾಗ ಈಗ ನೋಡಿ, ಇಲ್ಲಿ ಯೋಸೇಫನಿಗೆ ಆತನು ತನ್ನ ಜೀವಿತದಲ್ಲಿ ಒಂದು ಸಕ್ಸಸ್ ಅಥವಾ ಒಂದು ಬೆಳವಣಿಗೆ ಆತನನ್ನ ಏಳಿಗೆ ಮಾಡ್ತಕ್ಕಂಥ ಒಂದು ಗಳಿಗೆ ಇರ್ತದೆ. ಏನದು? ವಚನ 35 ನೋಡಿ, 35ನೇ ಅಧ್ಯಾಯ 41 ಸಾರಿ 35 ಅಲ್ಲ 41ನೇ ಅಧ್ಯಾಯ 41ನೇ ಅಧ್ಯಾಯ ಅಲ್ಲ 39ನೇ ಅಧ್ಯಾಯ ವಚನ 2 ಮತ್ತು 21. 39ನೇ ಅಧ್ಯಾಯ ವಚನ 2 ಮತ್ತು 21ನೇ ವಚನ. ದಯಮಾಡಿ ಓದ್ರಿ. ಇದು ವಚನ 2 ಮತ್ತು 2ನೇದು ಮತ್ತು 21ನೇ ವಚನ. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನಿಗೆ ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಯಜಮಾನನ ಬಳಿಯಲ್ಲಿ ದಯ ದೊರಕುವಂತೆ ಮಾಡಿದನು. ನೋಡಿ, ಇಲ್ಲಿ ಇವಾಗ ಎಂತ ಒಂದು ಸಂದರ್ಭ ಇಲ್ಲಿ ಕೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ, ಐಗುಪ್ತ ದೇಶಕ್ಕೆ ಎಂದೂ ಕೂಡ ಕನ್ಸ್ಕೊಂಡಿರ್ಲಿಲ್ಲ ಯೋಸೇಫನು ಹೋಗ್ತಾನೆ ಅಂತ ಹೇಳಿ. ಆದ್ರೆ ಸನ್ನಿವೇಶಗಳು ಆತನನ್ನ ಅಲ್ಲಿಗೆ ಕರೆತಂತು. ಇವಾಗ ಮುಂದೆ ನೀವು ಬರುವಾಗ ಇಲ್ಲಿ 41ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಅಲ್ಲಿ 40ನೇ ಅಧ್ಯಾಯ ಮತ್ತು 41ನೇ ಅಧ್ಯಾಯದಲ್ಲಿ ಅಲ್ಲಿ 7 ವರ್ಷದ ಒಂದು ಬರಗಾಲ ಇರ್ತದೆ, ಹೌದಲ್ಲ? ಆ 7 ವರ್ಷದ ಒಂದು ಬರಗಾಲದ ಸಂದರ್ಭದಲ್ಲಿ ಇಲ್ಲಿ ನೋಡಿ ವಚನ ಇಲ್ಲಿ ಓದ್ತಿರೋದು 25ರಿಂದ ಓದ್ರಿ. ಯೋಸೇಫನು ಫರೋವನಿಗೆ ತಾವು ಕಂಡ 2 ಕನಸುಗಳು ಒಂದೇ ವಿಷಯವಾದವುಗಳು. ದೇವರು ತಾನು ಮಾಡಬೇಕೆಂದಿರುವುದನ್ನು ಇವುಗಳ ಮೂಲಕ ತಮಗೆ ತಿಳಿಸಿದ್ದಾನೆ. ಆ 7 ಒಳ್ಳೆಯ ಆಕಳುಗಳು 7 ವರ್ಷಗಳು, ಆ 7 ಒಳ್ಳೆಯ ತೆನೆಗಳು 7 ವರ್ಷಗಳು. 2 ಕನಸುಗಳ ಅರ್ಥ ಒಂದೇ. ಒಳ್ಳೆ ಆಕಳುಗಳು ಒಂದೇ. ಹಿಂದೆ ಬಂದ ಅವಲಕ್ಷಣವಾದ ಆ ಬಡ ಆಕಳುಗಳನ್ನು ಮೂಡಣ ಗಾಳಿಯಿಂದ ಕೆಟ್ಟು ಹೋಗಿದ್ದ ಆ 7 ಕಾಲಿಲ್ಲದ ತೆನೆಗಳು ಬರ ಉಂಟಾದ 7 ವರ್ಷಗಳನ್ನು ಸೂಚಿಸುತ್ತವೆ. ಓಕೆ, ಈಗ 22ನೇ ವಚನಕ್ಕೆ ಬಂದಿ. 40ನೇ 22ನೇ ವಚನ. ಓಕೆ. ನನಗೆ ಬಿದ್ದ ಇನ್ನೊಂದು ಕನಸಿನೊಳಗೆ 7 ಒಳ್ಳೆ ಪುಷ್ಟಿಯುಳ್ಳ ತೆನೆಗಳು ಒಂದೇ ದಟ್ಟಿನಲ್ಲಿ ಹುಟ್ಟಿ ಬಂದವು. ಅವುಗಳ ಹಿಂದೆ ಮೂಡಣ ಗಾಳಿಯಿಂದ ಕೆಟ್ಟು ಬತ್ತಿ ಒಣಗಿ ಹೋಗಿದ್ದ 7 ಬೇರೆ 7 ತೆನೆಗಳು ಮೊಳೆತು ಬಂದವು. ಬತ್ತಿ ಹೋಗಿದ್ದ ತೆನೆಗಳು ಆ 7 ಒಳ್ಳೆ ತೆನೆಗಳನ್ನು ನುಂಗಿಬಿಟ್ಟವು. ಆ ಕನಸುಗಳನ್ನು ಜೋಯಿಸರಿಗೆ ತಿಳಿಸಿದನು. 40ನೇ 22ನೇ ವಚನ ಫಸ್ಟ್. 40ನೇ ಅಧ್ಯಾಯ ವಚನ 22, 22, 23.
ಆಮೇಲೆ 41ನೇ ಅಧ್ಯಾಯ 1ನೇ ವಚನ. ಓಕೆ. ಫರೋ ಆದರೆ ಮುಖ್ಯಾಧಿಕಾರವನ್ನು ಫರೋಹನು ಗಲ್ಲಿಗೆ ಹಾಕಿಸಿದನು. ಹೀಗೆ ಯೋಸೇಫನು ಹೇಳಿದಂತೆಯೇ ಆಯಿತು. ಆದಾಗ್ಯೂ ಮುಖ್ಯ ಪಾನದಾಯಕನು ಯೋಸೇಫನನ್ನು ನೆನಪು ಮಾಡಿದೆ ಮರೆತು ಬಿಟ್ಟನು. 40ನೇ ಅಧ್ಯಾಯ 22, 23. ಈಗ 41ನೇ ಅಧ್ಯಾಯದ 1ನೇ ವಚನ. 41ನೇ. 2 ವರ್ಷಗಳಾದ ಮೇಲೆ ಫರೋಹನಿಗೆ ಕನಸು ಬಿತ್ತು. ಆ ಕನಸು ಏನೆಂದರೆ, ಅವನು ನೈಲ್ ತೀರದಲ್ಲಿ ನಿಂತಿದ್ದನು. ಅಷ್ಟರಲ್ಲಿ ಲಕ್ಷಣವಾದ 7 ಕೊಬ್ಬಿದ ಆಕಳುಗಳು ಆ ನದಿಯೊಳಗಿಂದ ಓದಿದ್ದೀರಿ ಅದನ್ನ. ಓಕೆ, ಇಲ್ಲಿ ಈ ಭಾಗದಲ್ಲಿ ಇಡೀ ಈ 41ನೇ ಅಧ್ಯಾಯದಲ್ಲಿ ಹೇಗೆ ಘೋರವಾದಂತ ಕ್ಷಾಮ ಉಂಟಾಯಿತು, ಅದರಿಂದ ನಾವು 46ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯಾಕೋಬನು ತನ್ನ ಮಕ್ಕಳನ್ನ ಕರ್ಕೊಂಡು, ಅಲ್ಲಿ ಯೋಸೇಫ್ನ ಇರ್ಲಿಲ್ಲ ಜೊತೆ. ಯೋಸೇಫ್ನಾಗ್ಲೇ ಅವ್ರಕ್ಕಿಂತ ಮುಂಚೆ ಆತನು ಏನಾಗಿದ್ದನು, ಐಗುಪ್ತ ದೇಶದಲ್ಲಿ ಇದ್ದನು. ಇಲ್ಲಿ ನಾವು ಒಂದು ವಿಚಾರವನ್ನ ಈಗಾಗ್ಲೇ ಈ ಮೈಗ್ರೇಷನ್ ಅಂತ ಹೇಳುವಾಗ, ಅಥವಾ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅದಕ್ಕೆ, ವಲಸುವಿಕೆ. ಈ ವಲಸುವಿಕೆ ಇದು ನೀವು ಗೊತ್ತಿದೆ. ಬೆತ್ಲೆಹೆಮ್ನಲ್ಲೂ ಕೂಡ ವಲಸಿ ಹೋದಂತವ್ರು ಆದ್ರು. ಯಾಕೆ? ಅಲ್ಲಿ 10 ವರ್ಷಗಳ ಕಾಲ ಬರಗಾಲ ಆಗಿತ್ತು. 10 ವರ್ಷಗಳ ಬರಗಾಲದಿಂದ ಅವರು ಕೂಡ ಏನ್ ಮಾಡಿದ್ರು, ನಯೋಮಿ ಮತ್ತು ಆತನ 2 ಗಂಡು ಮಕ್ಕಳು ಎಲಿಮೆಲೆಕನು ಅವರು ಕೂಡ ಊರನ್ನ ಬಿಟ್ಟು ಹೋಗ್ತಾರೆ, ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರ 2 ಮಕ್ಕಳಿಗೂ ಕೂಡ ಮದುವೆ ಮಾಡ್ತಾರೆ. ಅಲ್ಲಿ ಗಂಡ ತೀರ್ಕೊಳ್ತಾನೆ. ಮದುವೆ ಆಗಿ ಸ್ವಲ್ಪ ದಿವಸಗಳು, ಎಷ್ಟು ವರ್ಷ ಬದುಕಿದ್ರ ಗೊತ್ತಿಲ್ಲ, ಆದ್ರೆ ಮಕ್ಕಳು ಕೂಡ ತೀರ್ಕೊಳ್ತಾರೆ. ನೋಡಿ, ಬರಗಾಲದ ಸಂದರ್ಭದಲ್ಲಿ ಬೆತ್ಲೆಹೇಮನ್ನ ದೇವರು ಶಾಪದಿಂದ ಇದು ಮಾಡಿದ್ದಕ್ಕೆ ಅವರು ಬಿಟ್ಟು ಮೋವಾಬ್ ದೇಶಕ್ಕೆ ಹೋಗ್ತಾರೆ. ಇಲ್ಲೂ ಕೂಡ ಅದೇ ರೀತಿ ಆದಿತ್ತು. ಯೆರೂಸಲೇಮ್ ಪ್ರಾಂತ್ಯದ ಈ ಭಾಗದಲ್ಲಿ ದೊಡ್ಡ ಬರಗಾಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ, ವಲಸಿ ಐಗುಪ್ತ ದೇಶಕ್ಕೆ ಹೋಗ್ತಾ ಇದಾರೆ. ಯಾಕಂದ್ರೆ ಹಿಂದೆ ಅವ್ರ ತಾತ ಹೋಗಿದ್ದ, ಯಾರು? ಅಬ್ರಹಾಮ ಇಲ್ಲ, ಅಬ್ರಾಹಂ ಇರುವಾಗ ಆತನು ಹೋಗಿದ್ದನು. ಸೊ ಅಲ್ಲಿ ಹೋಗಿರ್ತಕ್ಕಂಥ ಕ್ಷಾಮದ ಕಾಲದಲ್ಲಿ ದೇವರು ಆ ಪ್ರಾಂತ್ಯವನ್ನ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ಆತನು ಗೊತ್ತಿತ್ತು. ಅದಕ್ಕೋಸ್ಕರನೇ ಆ ವಿಷಯವು ಚೆನ್ನಾಗಿ ತಿಳ್ಕೊಂಡಿದ್ದ ಕಾರಣದಿಂದಾಗಿ ಈ ಇಸ್ರಾಯೇಲ್ರು ಅಥವಾ ಯಾಕೋಬನ ಮಕ್ಕಳು ಇಸ್ರಾಯೇಲ್ರು ಏನ್ ಮಾಡ್ತಾರೆ, ವಲಸಿ ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಅವ್ರು ಹೋದಂತ ಕಾಲ 1887ನೇ ಕ್ರಿಸ್ತ ಪೂರ್ವ ಎಂಬುದಾಗಿ ಅನೇಕ ಸತ್ಯವೇದ ತಜ್ಞರು ಅದನ್ನ ಗುರುತಾಗ್ತಾರೆ. ಇಲ್ಲಿ ಕೆಲವು ಡೇಟ್ಗಳು ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ. ಅನೇಕ ಭಾಗಗಳಲ್ಲಿ ಕೆಲವು ಹಿಂದೆ ಮುಂದೆ ಇದೆ. ಆಮೇಲೆ ಅವರು 1887, ಕೆಲವರು ಹೇಳ್ತಾರೆ 1884 ಅಂತ ಹೇಳ್ತಾರೆ, ಕೆಲವರು 1887 ಅಂತ ಹೇಳ್ತಾರೆ. ಸೊ ಹೀಗೆ ಕೆಲವು ಇನ್ನೂ ನಿಖರವಾದಂತ ಒಂದು ಇದು ಇಲ್ಲ. ಆದ್ರೆ ಜೇಮ್ಸ್ ಅಶರ್ ಅಂತ ಹೇಳಿ, ಜೇಮ್ಸ್ ಅಶರ್, ಬಿಷಪ್ ಆಫ್ ಆರ್ಮಗ್, ಅವರು ತಮ್ಮ ಲಿಖಿತದ ಇದರಲ್ಲಿ ಬಿಬ್ಲಿಕಲ್ ಅಕ್ಯುರಸಿ ಅಂತ ಹೇಳಿ, ಬಿಬ್ಲಿಕಲ್ ಕ್ರೊನಾಲಜಿನಲ್ಲಿ ಅವರು ಸೃಷ್ಟಿ ಮಾಡಿರುವ ಪ್ರಕಾರವಾಗಿ 1884 ಎಂಬುದಾಗಿ ಗೊತ್ತಾಗ್ತದೆ. ಸೊ ಇಲ್ಲಿ ಕೆಲವರು 1887 ಅಂತಾರೆ, ಕೆಲವರು 1880 ಅಂತಾರೆ. ಓಕೆ, ಅದು ಇರಲಿ. ಸೊ ಇಲ್ಲಿ ಏನಾಗಿದೆ, ಯೋಸೇಫನು ಐಗುಪ್ತ ದೇಶದಲ್ಲಿ ಈಗಾಗಲೇ ಮುಂಚೆನೆ, ಇವ್ರಕ್ಕಿಂತ ಮುಂಚೆನೆ ಆತನು ಐಗುಪ್ತ ದೇಶಕ್ಕೆ ಹೋಗಿದ್ದ. ಇಲ್ಲಿ ನಾವು ಸನ್ನಿವೇಶವನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾವತ್ತಿದ್ರೂ ಕೂಡ ನಾವು ಮರಿಬಾರ್ದು ಈ ವಿಚಾರಗಳನ್ನ. ದೇವರು ಕೆಲವ್ರಿಗೆ ಪ್ರಶ್ನೆಗಳು ಕೇಳಿದ್ರು, ಯಾಕೆ ದೇವರು ಯಹೂದಿ ಜನಗಳಿಗೆ ಕಷ್ಟಗಳನ್ನ ಬರಮಾಡದನು, ಯಾಕೆ ಆ ಪ್ರಾಂತ್ಯದಲ್ಲಿ ಬರಗಾಲ ಆಯ್ತು? ಓಕೆ, ಆ ಬರಗಾಲದ ವಿಚಾರದಲ್ಲಿ ನಾವು ಹೇಳ್ತೇವೆ. ಓಕೆ, ಸೊ ಇದು ದೇವರ ಒಂದು ಶಾಪ ಅಂತನೂ ಕೂಡ ನಾವು ನೋಡ್ತೇವೆ. ಬರಗಾಲ ಇವು ದೇವರ ಒಂದು ಶಾಪ. ಇಲ್ಲಿ ಐಗುಪ್ತ ದೇಶಕ್ಕೆ ಇಸ್ರಾಯೇಲ್ರು ಹೋದ ಮೇಲೆ ಇಲ್ಲಿಯ ಸನ್ನಿವೇಶ ಏನಾಗಿತ್ತು, ಇಲ್ಲಿ ಏಸಾವನು ಅದನ್ನ ಸಂತತಿಯವರೆಲ್ಲರೂ ಕೂಡ ಇಲ್ಲಿ ಹೆಚ್ಚಾಗಿ ಬೆಳ್ಕೊಳ್ತಾ ಇದ್ರು.
ಈಗ ನಾವು ಈ ಸಂದರ್ಭವನ್ನು ಚೆನ್ನಾಗಿ ತಿಳ್ಕೊಳ್ಳೋದು. ಅಲ್ಲಿ ನಿನ್ನೆ ನಾನು 4 ವಿಚಾರಗಳನ್ನ ನೀವು ಕೊಡ್ತಾರೆ. ಕೊಡ್ತಾರೆ, ಕುರಿಯನ್ನಾಗ್ಲಿ, ಪ್ರಾಣಿಗಳನ್ನಾಗ್ಲಿ ಬಲಿ ಕೊಡುವುದು ಇವತ್ತು ಕೂಡ ಒಂದು ವಾಡಿಕೆ ಆಗಿದೆ. ಆಮೇಲೆ ಹಾವುಗಳನ್ನ ಪೂಜೆ ಮಾಡ್ತಾ ಇದ್ರು. ಇವತ್ತು ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ, ಅಲ್ಲಿ ಗೆಜೇರ್ ಅಂತ ಒಂದು ಸ್ಥಳದಲ್ಲಿ ಕ್ಷಮಿಸಿ, ಗೆಜೇರ್ ಅಂತ ಸ್ಥಳದಲ್ಲಿ ಅಲ್ಲಿ ಸಂಶೋಧನೆ ಮಾಡುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮನೆ ಒಳಗೆ ಸಾಕಷ್ಟು ಹಾವುಗಳ ಚಿತ್ರವುಳ್ಳಂತ ಭಾಗವನ್ನ ಅಲ್ಲಿ ಪತ್ತೆ ಮಾಡಿದಾರೆ. ಅದು ಏನು ತೋರಿಸುತ್ತಂದ್ರೆ, ಅನೇಕ ತರವಾದಂತ ಹಾವುಗಳು, ಹೆಬ್ಬಾವುಗಳಿಂದ ಹಿಡಿದು ನಾಗರಾವು, ನಾನಾ ರೀತಿಯಂತ ಹಾವುಗಳ ಚಿತ್ರಗಳನ್ನ ಅಲ್ಲಿ ಕಾಣಬಹುದು. ಸೊ ಈ ಗೆಜೇರ್ ಎಂಬಂತ ಈ ಪ್ರಾಂತ್ಯದಲ್ಲಿ ಹುಡುಕಿದಾಗ ಹಾವುಗಳನ್ನು ಪೂಜೆ ಮಾಡ್ತಾ ಇದ್ರು. ಆಮೇಲೆ ಮಕ್ಕಳನ್ನ ಬಲಿ ಕೊಡ್ತಾ ಇದ್ರು. ಇವುಗಳೆಲ್ಲವೂ ಕೂಡ ಹೆಚ್ಚಾದಂತ ಅಲ್ಲಿ ದೇವತೆಗಳು ಅನೇಕ ಇದ್ರು. ಯೆರೂಸಲೇಮಿನಲ್ಲಿ ಮೂಲ ನಿವಾಸಿಗಳಾದಂತ ಯಬುಸಿಯರು, ಇದು ತಮ್ಮ ಗಮನದಲ್ಲಿರಲಿ. ಯಬುಸಿಯರು ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಕ್ಕಂಥವ್ರು ಬೇರೆ ಬೇರೆ ಇದ್ರು, ಹಿತ್ತಿಯರು, ಇವಿಯರು, ಪೆರಿಜಿಯರು. ಆದ್ರೆ ಯೆರೂಸಲೇಮಿನ ಮೂಲ ನಿವಾಸಿಗಳಾದಂತ ಯಬುಸಿಯರು ಅವರು ಒಂದು ದೇವತೆಯನ್ನ ಪೂಜೆ ಮಾಡ್ತಾ ಇದ್ರು. ಅದು ಜಬಸ್ ಅಂತೇಳಿ. ಆ ದೇವತೆಯನ್ನ ಪೂಜೆ ಮಾಡ್ತಕ್ಕಂಥ ಈ ಜನಾಂಗದವರು ಇತರ ದೇಶದ ಜನರನ್ನು ಕೂಡ ಆಕರ್ಷಣೆ ಮಾಡಿ ಅಲ್ಲಿ ದೊಡ್ಡ ದೊಡ್ಡ ಅವ್ರು ಬೇರೆ ಬೇರೆ ದೇವರುಗಳನ್ನ ತಂದು ಇಟ್ಕೊಂಡು ಪೂಜೆಯನ್ನ ಮಾಡ್ತಕ್ಕಂಥವ್ರು ಅದು. ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಇಲ್ಲಿಯ ಪರಿಸ್ಥಿತಿಗಳು ಬಹಳಷ್ಟು ಹಿಡಿತದಲ್ಲಿ ಇರ್ಲಿಲ್ಲ. ಇಲ್ಲಿ ಹಿಡಿತವನ್ನ ಮೀರಿ ಹೋಗ್ತಾ ಇದ್ವು. ಜನರ ಪಾಪಗಳು ಹೆಚ್ಚಾಗ್ತಾ ಹೋಗ್ದವು. ಅನ್ಯ ದೇವತೆಗಳನ್ನ ಪೂಜೆ ಮಾಡ್ತಕ್ಕಂಥವ್ರು ಆದ್ರು. ಯಾಕಂದ್ರೆ ಏಸಾವನ್ನು ಮಾಡ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಯಾರು, ಅವರ ಮುಖಾಂತರವಾಗಿ ತಾನೇ ಏಸಾವನು ಯಾರು ವಂಶಸ್ಥನ ಮುಖ್ಯಸ್ಥನಾದನಂತ ಹೇಳ್ತದೆ, ಅಮೆಲೆಕ್. ಆತನು ಪರಸ್ತ್ರೀಯನ್ನ ಮಾಡ್ಕೊಂಡು ಪರಸ್ತ್ರೀಯ ಮುಖಾಂತರವಾಗಿ ಹುಟ್ಟಿರ್ತಕ್ಕಂಥ ಮಗನೇ ಅಮೆಲೆಕ್. ಈ ಅಮೆಲೆಕರು ಒಂದು ಕಡೆ ಭಾಗದಲ್ಲಿ ಬೆಳೀತಾ ಇದಾರೆ, ಇಲ್ಲಿ ಇಸ್ರಾಯೇಲರು ಇನ್ನೊಂದು ಭಾಗದಲ್ಲಿ ಬೆಳೀತಾ ಇದಾರೆ. ಸ್ವಲ್ಪ ನೀವು ಈ ಭಾಗವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಸೆಟ್ಟಿಂಗ್ ಚೆನ್ನಾಗಿ ತಿಳ್ಕೊಳ್ಬೇಕು. ಇಲ್ಲಿ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಕಾನಾನ್ ದೇಶದಲ್ಲಿ ವಾಸವಾಗಿರ್ತಕ್ಕಂಥ ಯಾರು ಏಸಾವನ್ನ ಅವರ ಸಂತತಿಯವರು ಇಲ್ಲಿ ದೊಡ್ಡ ಜನಾಂಗವಾಗಿ ಬೆಳ್ಕೊಂಡ್ರು. ಸತ್ಯವೇದ ಹೇಳ್ತದೆ, ಇಲ್ಲಿ ಒಂದು ಭಾಗವನ್ನ ನೋಡೋಣ. ಅದು ಎಲ್ಲಪ್ಪ ಅಂತಂದ್ರೆ ವಿಮೋಚನ ಕಾಂಡ 1ನೇ ಅಧ್ಯಾಯ. ವಿಮೋಚನ ಕಾಂಡ 1ನೇ ಅಧ್ಯಾಯ 6ನೇ ವಚನ. ವಿಮೋಚನ ಕಾಂಡ 1ನೇ ಅಧ್ಯಾಯ ವಚನ 6 ಮತ್ತು 7. ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗಸ್ಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು.
ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಇವರು ತುಂಬಿಕೊಂಡಿರ್ತಕ್ಕಂಥ ಪ್ರದೇಶ ಯಾವುದು? ಈಗ ಯೋಸೇಫನ ಏನ್ ಮಾಡಿದಾನೆ, ತನ್ನ ಅಣ್ಣಂದಿರಿಗೆಲ್ಲರಿಗೂ ಏನ್ ಮಾಡಿದಾನೆ, ಗೋಷನ್ ಪ್ರಾಂತ್ಯವನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಆ ಗೋಷನ್ ಪ್ರಾಂತ್ಯದಲ್ಲಿ ಫಲಭರಿತವಾದಂತ ಒಂದು ಪ್ರದೇಶ ಅದು. ಆ ಪ್ರದೇಶದಲ್ಲಿ ಒಳ್ಳೆ ಬೆಳೆಗಳು ಬೆಳೀತಕ್ಕಂಥದ್ದಾಗಿತ್ತು. ಈಗ ಹೇಗೆ ಇದರಲ್ಲಿ ಪಂಜಾಬ್ ರಾಜ್ಯ ಇದೆಯೋ ಹಾಗೆ ಅಲ್ಲಿ 5 ಸರೋವರಗಳು ಇರ್ತಕ್ಕಂಥ ಒಂದು ಪ್ರದೇಶ. ಆ ಭಾಗದಲ್ಲಿಟ್ಟು ಅವ್ರನ್ನ ಸಮೃದ್ಧಿಯಾದಂತ ಒಂದು ಜೀವಿತವನ್ನ ಅನುಭವಿಸ್ಲಿಕ್ಕೆ ಬಿಡ್ತಾರೆ. ಆಮೇಲೆ ವಚನ 8 ಹೇಳ್ತದೆ, ಅಲ್ಲಿ ಯೋಸೇಫನ ಅರಿಯದ ಮತ್ತೊಬ್ಬ ರಾಜನು ಬರ್ತಾನೆ. ಸೊ ಅಷ್ಟರೊಳಗೆ 30 ವರ್ಷಗಳು ಕಳೆದೋಗಿರ್ತದೆ. ಎಷ್ಟು ವರ್ಷ? 30 ವರ್ಷ. ಯಾಕಂದ್ರೆ ಯೋಸೇಫನು ಆತನು ತೀರ್ಕೊಂಡು ಹೋದನು. ಅದಾದ ನಂತರ ಯೋಸೇಫನನ್ನ ಅರಿಯದಂತ ಒಬ್ಬ ರಾಜನು ಬರ್ತಾನೆ. ಅವನ ಹೆಸರನ್ನೇ ಆ ಚಿತ್ರವನ್ನ ಬೋಧಕರ ನಿಮ್ಮ ಇದಕ್ಕೆ ಕಳಿಸಿದ್ದೀನಿ ನಾನು. ಆತನ ಹೆಸರೇ ತುತ್ಮೋಸ್ ದಿ ಥರ್ಡ್ ಅಂತ ಹೇಳಿ. ಆತನು ಸುಮಾರು 400 ವರ್ಷಗಳ ಕಾಲ ಐಗುಪ್ತ ದೇಶವನ್ನ ಆಳ್ತಾನೆ. ತುತ್ಮೋಸ್ ದ ಥರ್ಡ್ ಅಥವಾ ರಾಮ್ಸಿಸ್ ದ ಗ್ರೇಟ್ ಅಂತ ಹೇಳ್ತೀವಿ. ಆತನು ಹಿ ವಾಸ್ ಕಾಲ್ಡ್ ಆಸ್ ದ ಗ್ರೇಟ್ ಅಪ್ರೆಸರ್. ಯಾರು? ತುತ್ಮೋಸ್ ದಿ ಥರ್ಡ್ ಅಥವಾ ರಾಮ್ಸಿಸ್ ದ ಗ್ರೇಟ್. ಈ ವ್ಯಕ್ತಿ ಆತನು ಇಸ್ರಾಯೇಲರನ್ನ ಬಹಳ ಕಠಿಣವಾಗಿ ಅವ್ರನ್ನ ಹಿಂಸೆ ಮಾಡುವಂತವನಾದ. ಇದು ಈ ಒಂದು ಹಿಂಸೆ ದೇವರಿಗೆ ಕಿವಿ ಮುಟ್ಟುತ್ತೆ. ಸೊ ಅದಕ್ಕಿಂತ ಹಿಂದೆ ನೀವು ನೋಡ್ತೀರಿ, ಯೋಸೇಫನು ತನ್ನ ಅಣ್ಣಂದಿರ ಜೊತೆನಲ್ಲಿ ಒಡಂಬಡಿಕೆಯನ್ನ ಮಾಡ್ಕೊಳ್ತಾನೆ. ಏನಪ್ಪಾ, ಒಂದು ನಾನೇನಾದ್ರೂ ಸತ್ರೆ ನನ್ನ ಎಲುಬುಗಳನ್ನ ಇಲ್ಲಿ ಬಿಡಬೇಡ್ರಿ, ನನ್ನ ಎಲುಬುಗಳನ್ನ ನೀವು ಸ್ವದೇಶಕ್ಕೆ ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿ ವಾಗ್ದಾನ ಮಾಡ್ತಾನೆ. ಅವ್ರಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ ಅವ್ರ ಜೊತೆನಲ್ಲಿ. ಸೊ ಇದು ಆತನ ಜೀವಂತವಾಗಿರುವಾಗ್ಲೇ ಮಾಡ್ಕೊಳ್ತಾರೆ. ಅವರು 400 ವರ್ಷಗಳ ಆದ ನಂತರ ಆ ಸಮಾಧಿಗೆ ಹೋಗಿ ಆತನ ಎಲುಬುಗಳನ್ನ ತೆಗೆದುಕೊಂಡು 40 ವರ್ಷ ಪ್ರಯಾಣ ಮಾಡಿ ಆತನ ಎಲುಬುಗಳನ್ನ ಯೆರೂಸಲೇಮ್ ಪ್ರಾಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸೊ ಇದು ಹಿಂದಿನ ಒಂದು ವಿಚಾರಗಳಂತ ನೋಡುತ್ತೇವೆ. ಇಲ್ಲಿ ಈಗ ನಾವು ಮುಂದಿನ ವಿಚಾರಗಳಿಗೆ ಹೋಗೋದು ಬೇಡ, ಯಾಕಂದ್ರೆ ಇಲ್ಲಿಗೆ ನಾವು ನಿಲ್ಸನ್ನ. ಈಗೇನಪ್ಪ ಅಂತ ಹೇಳಿದ್ರೆ, ಇಲ್ಲಿಯ ಸನ್ನಿವೇಶ ಹೇಗಿತ್ತಂತ ಹೇಳಿದ್ರೆ ಬಹಳ ಕಠಿಣವಾದಂತ ಕಾಲಗಳಿದ್ವು. ಒಂದು ಈ ಕಡೆಗೆ ಯೆರೂಸಲೇಮ್ ಕಡೆಗೆ ಇಲ್ಲಿ ಬರಗಾಲವನ್ನ ತಪ್ಪಿಸ್ಬೇಕು ಎಂಬುದಾಗಿ ಹೇಳಿ ಇವರು ಇಸ್ರಾಯೇಲರು ಆಹಾರಗಳನ್ನ ತೆಗೆದುಕೊಂಡು ಬರಲಿಕ್ಕೆ ಐಗುಪ್ತ ದೇಶಕ್ಕೆ ಬಂದಿದ್ದಾರೆ. ಆದ್ರೆ ಐಗುಪ್ತ ದೇಶದಲ್ಲಿ ಆದಂತ ಸನ್ನಿವೇಶಗಳು ನಿಮ್ಗೆ ಗೊತ್ತುಂಟು. ಆತನು ಹೇಗೆ ಯೋಸೇಫನು ಇವರು ವಲಸೆ ಬಂದಿರತಕ್ಕಂಥ ಇಬ್ರಿಯರು, ಅದೆಲ್ಲ ನಿಮಗೆ ಗೊತ್ತಿದೆ ಹೇಗೆ ಆಯ್ತು ಅದೆಲ್ಲ. ಸೊ ಅದನ್ನ ನಾನು ಡೀಟೇಲ್ ಆಗಿ ಹೋಗೋದಿಲ್ಲ. ಅದು ಇಬ್ರಿಯರ್ ಅಂತ ಗೊತ್ತಾದ ಮೇಲೆ ಇವರೆಲ್ಲರೂ ಕೂಡ ನನ್ನ ಅಣ್ಣಂದಿರು ಅಂತ ಹೇಳಿ ಗೊತ್ತಾದ ಮೇಲೆ ಅವರನ್ನ ಒಂದು ಉತ್ತಮವಾದಂತ ಪ್ರಾಂತ್ಯಗಳಲ್ಲಿ ಅವ್ರನ್ನ ಇಡ್ತಾನೆ. ಇವರು ಆ ಪ್ರಾಂತ್ಯದಲ್ಲಿ ಇಸ್ರಾಯೇಲರು ಹೆಚ್ಚು ಅಭಿವೃದ್ಧಿ ಆಗ್ತಾ ಬಂದ್ರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ನಾವು ಒಂದು ಪಾಠವನ್ನ ಕಲಿಯತಕ್ಕಂಥವರಾಗಿದ್ದೇವೆ. ಈ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಕಷ್ಟದ ಸಂದರ್ಭಗಳಲ್ಲಿ ದೇವರು ತನ್ನ ಮಕ್ಕಳಿಗೆ ಉತ್ತಮವಾದಂತ ಹಾದಿಗಳನ್ನ ಏರ್ಪಡಿಸಿರ್ತಾನೆ. ನಮ್ಮ ಪ್ರಿಯರು ತಮ್ಮ ಶ್ರೀಮತಿಯವ್ರನ್ನ ಕೆಲವು ದಿವಸಗಳಲ್ಲೇ ಜಾನ್ ಅವರು ಕಳ್ಕೊಂಡ್ರು. ಜಾನ್ ಡೇವಿಡ್ ಅವರು. ಇದು ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಅದೇ ರೀತಿಯಾದಂತ ಸಂದರ್ಭಗಳು ನಮ್ಗೆಲ್ಲರೂ ಕೂಡ ಬರ್ಬೋದು. ಕಷ್ಟದ ಸಂದರ್ಭಗಳು ಯಾಕೆ ಬರ್ತವೆ ಅಂತ ನಾವು ಕೆಲವು ಸಾರಿ ಪ್ರಶ್ನೆ ಮಾಡುವಾಗ, ಪ್ರಿಯರೇ, ನಾವು ಒಂದು ಯೋಚನೆ ಮಾಡಬೇಕು. ಪ್ರತಿಯೊಂದು ಕಷ್ಟಗಳ ಸಂದರ್ಭದಲ್ಲಿ ದೇವರು ತನ್ನ ಮಕ್ಕಳಿಗೆ ಉತ್ತಮವಾದಂತದ್ದನ್ನ ಇಟ್ಟಿರ್ತಾನೆ. ನೋಡಿ, ಇವ್ರು ಯಾರು ಕನ್ಸ್ಕೊಂಡಿದ್ರ? ಈ ಇಸ್ರಾಯೇಲ್ರ 11 ಮಕ್ಕಳು ಏನಾರು ಕನ್ಸ್ಕೊಂಡಿದ್ರ? ಅವ್ರ ತಮ್ಮ ಅಲ್ಲಿ ಐಗುಪ್ತ ದೇಶದಲ್ಲಿ ಇರ್ತಾನೆ, ಇವರನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ಇವ್ರನ್ನ ಅಣ್ಣಂದಿರ ಎಂಬುದಾಗಿ ಸ್ವೀಕಾರ ಮಾಡ್ತಾನೆ. ನೋಡಿ ಎಷ್ಟು ಚಂದವಾದಂತ ಒಂದು ಇದನ್ನ ನಾವು ಕಾಣುವಾಗ, ದೇವರು ಹೇಗೆ ತನ್ನ ಜನರನ್ನ ಇಕ್ಕಟ್ಟಿನ ಕಾಲಗಳಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತಾನೆ. ಒಂದು
ಎರಡನೇದು, ಈ ವಿಗ್ರಹಾರಾಧನೆಯನ್ನ ತೆಗೆದು ಹಾಕೋದಕ್ಕೆ ಸ್ವಾಮಿ ಅಬ್ರಹಾಮನ ಮುಖಾಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ನಿಮಗೆ ಗೊತ್ತಿದೆ, ದೇವರು ಏನ್ ಹೇಳ್ತಾನೆ ಅಬ್ರಹಾಮನಿಗೆ, ನಿನ್ನ ಮಗನಾದಂತ ಈಸಾಕನನ್ನ ನೀನೇನ್ ಮಾಡು, ಬಲಿಯಾಗಿ ಅರ್ಪಿಸು. ಯಾಕಂದ್ರೆ ಮಕ್ಕಳನ್ನ ಬಲಿ ಕೊಡ್ತಕ್ಕಂಥದ್ದು ಅಲ್ಲಿ ವಾಡಿಕೆಯಾಗಿತ್ತು. ಆದ್ರೆ ದೇವರು ಆ ಬಲಿಯನ್ನ ಕೇಳ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಆ ಬಲಿಯ ಬದಲು, ಹೌದು ಈತನು ಆ ಮಗನನ್ನ ಕೊಲ್ಲುವಂತ ಸಂದರ್ಭಕ್ಕೆ ಹೋದಾಗ್ಯೂ ಕೂಡ ಸ್ವಾಮಿ ಆತನಿಗೆ ಹೇಳ್ತಾನೆ, ನಿನ್ನ ಕತ್ತಿಯನ್ನ ನೀನು ತೆಗೆದಿಡು. ಯಾಕಂದ್ರೆ ನೀನು ಯೋಗ್ಯನ ಅನ್ಸ್ಕೊಂಡಿದ್ದೀಯ, ನೀನು ನಿನ್ನ ನಂಬಿಕೆಯಲ್ಲಿ ನೀನು ದೃಢವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದೀಯ. ಅದಕ್ಕೋಸ್ಕರ ಅಗೋ ಅಲ್ಲಿ ಒಂದು ಟಗರಿದೆ, ಅದನ್ನ ತಂದು ನೀನು ಬಲಿಯನ್ನ ಕೊಡು ಎಂಬುದಾಗಿ ನೋಡ್ತಾನೆ. ಸೊ ಅಲ್ಲಿ ವ್ಯವಸ್ಥೆಯನ್ನ ಸ್ವಾಮಿ ಮಾಡ್ತಾನೆ. ಸೊ ಇಲ್ಲಿ ವಿಗ್ರಹಾರಾಧನೆಯನ್ನ ಅಥವಾ ಮಕ್ಕಳ ಬಲಿಯನ್ನ ಕೊಡ್ತಕ್ಕಂಥದ್ದನ್ನ ಇಲ್ಲಿ ಸ್ವಾಮಿ ತೆಗೆದು ಹಾಕುವುದನ್ನ ನಾವು ಕಾಣ್ತೇವೆ. ಅದರ ಪ್ರಯುಕ್ತವಾಗಿ ಈ ಪ್ರಾಣದ ಬಲಿಯನ್ನ ಅಥವಾ ಪ್ರಾಣಿಗಳ ಬಲಿಯನ್ನ ಕೊಡ್ತಕ್ಕಂಥದ್ದನ್ನ, ನರಬಲಿಯನ್ನ ತೆಗೆದುಕೊಂಡು ಪ್ರಾಣಿಗಳ ಬಲಿಯನ್ನ ಅಲ್ಲಿ ವ್ಯವಸ್ಥೆಯನ್ನ ಸ್ವಾಮಿ ಮಾಡ್ತಾನೆ. ಯಾಕಂದ್ರೆ ಅದು ಇದರ ಮುಖಾಂತರವಾಗಾದ್ರೂ ಇವರ ಪಾಪ ಹೆಚ್ಚಾಗ್ತಕ್ಕಂಥದ್ದು ಕಡಿಮೆ ಆಗ್ಬೋದಲ್ಲ ಎಂಬುದಾಗಿ ದೇವರ ಆಲೋಚನೆ ಆಯ್ತು. ಆದರೆ ಈ ಯಜ್ಞ ಹೋಮಗಳ ಮುಖಾಂತರವಾಗಿಯೂ ಕೂಡ ಅಲ್ಲಿ ಯಾವ ಪಾಪವು ಕೂಡ ಕಡಿಮೆ ಆಗ್ಲಿಲ್ಲ, ಹೊರತು ಹೆಚ್ಚಾಗ್ತಾನೇ ಬಂತು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಮುಂದೆ ನಾವು ನೋಡೋಣ ಹೇಗೆ ಆ ಇಬ್ರಿಯ ಏನೋ ಏನಂತೀರಿ, ಸೂಲಗಿತ್ತಿಯರು, ಇಬ್ರಿಯ ಸೂಲಗಿತ್ತಿಯರು ಯಾವ ರೀತಿಯಾಗಿ ದೇವರ ಜನಾಂಗ, ದೇವರಿಗೆ ಭಯಪಟ್ಟವರಾಗಿ ಅವ್ರು ಮುಂದೆ ರಾಜನಿಗೆ ಭಯಪಡದೆ ದೇವರಿಗೆ ಭಯಪಟ್ಟವರಾಗಿ ಅವ್ರು ಮುಂದೆ ಸಾಗ್ತಾ ಹೋದ್ರು. ಸೊ ಆ ರೀತಿಯಾಗಿ ಅವರ ಅಭಿವೃದ್ಧಿ ಹೆಚ್ಚಾಗ್ತಾ ಬಂತು. ದೇವರು ಆ ಜನರನ್ನ ಎಲ್ಲಾ ಹಂತಗಳಲ್ಲಿ, ಇವತ್ತು ಕೂಡ ನೋಡಿ ಇಸ್ರಾಯೇಲ್ರು ಏನಪ್ಪಾ ಅಂತ ಹೇಳಿದ್ರೆ, ದೇವರು ಅವ್ರನ್ನ ಕಾಪಾಡ್ತಾ ಇದ್ದಾನೆ. ಸಣ್ಣ ಸಣ್ಣ ತುಂಡಾದಂತ ಪ್ರದೇಶ ಅದು, ಆದ್ರೂ ಕೂಡ ಅವ್ರಿಗಿರ್ತಕ್ಕಂಥ ಟೆಕ್ನಾಲಜಿ ಆಗ್ಲಿ, ಅವ್ರಿಗಿರ್ತಕ್ಕಂಥ ಏನೋ ಈ ಯುದ್ಧ ಮಾಡ್ತಕ್ಕಂಥ ಶಕ್ತಿ ಆಗ್ಲಿ, ಅವ್ರಿಗಿರ್ತಕ್ಕಂಥ ಜ್ಞಾನಗಳಾಗ್ಲಿ, ಅವ್ರಿಗಿರ್ತಕ್ಕಂಥ ಪ್ರತಿಯೊಂದು ಆಸ್ತಿಯ ಸಂಪತ್ತುಗಳಲ್ಲಿ ದೇವ್ರು ಯಾವುದನ್ನು ಕೂಡ ಕಡಿಮೆ ಮಾಡಿಲ್ಲ. ಎಲ್ಲದರಲ್ಲಿಯೂ ಹೆಚ್ಚುತ್ತಾ ಬಂದಿದ್ದಾನೆ. ಅವ್ರು ಇವತ್ತು ಕೂಡ ನೋಡಿ, ರೈಸಿಂಗ್ ಲಯನ್ ಅಂತ ಹೇಳಿ ಅಲ್ಲಿ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೇಳಿ ಅವರು ಯುದ್ಧಕ್ಕೆ ಹೆಸರು ಕೊಟ್ಟಿದ್ದಾರೆ, 12 ದಿವಸದ ಯುದ್ಧಕ್ಕೆ. ಯಾಕಂದ್ರೆ ಇಲ್ಲಿ ಲಯನ್ ಆಫ್ ಜೂಡಾ ಇದೆ, ಅಲ್ಲಿ ರೈಸಿಂಗ್ ಲಯನ್. ಯಾಕಂದ್ರೆ ಹಿಂದೆ 45 ವರ್ಷಗಳ ಹಿಂದೆ ಆ ರಾಜನನ್ನ ಕೆಡವು ಹಾಕಿ ಈ ಇಸ್ಲಾಮಿಕ್ ರಿಪಬ್ಲಿಕ್ ಬಂದಾಗ ಅವರು ಏನಾಗಿತ್ತು, 1979ರಲ್ಲಿ ಆ ರಾಜನನ್ನ ಕೆಡವು ಹಾಕಿದ್ರು. ಆ ರಾಜನ ಒಂದು ಬಾವುಟದ ಹೆಸರು ಏನಿತ್ತು, ರೈಸಿಂಗ್ ಲಯನ್. ಸೊ ಅದೇ ಹೆಸರಿನಲ್ಲಿ ಇವತ್ತು ಈ 12 ದಿನಗಳ ಯುದ್ಧವನ್ನ ರೈಸಿಂಗ್ ಲಯನ್ ಅಂತ ಹೇಳಿ ಹೆಸರನ್ನು ಕಟ್ಟಿದ್ದಾರೆ. ಇಲ್ಲಿ ಇವತ್ತು ಮುಂದಿನ ಹಂತಕ್ಕೆ ನಾವು ಹೋಗುವಾಗ ನಮಗೆ ಒಂದು ನೆನಪಿರಲಿ, ದೇವರು ತನ್ನ ಮಕ್ಕಳನ್ನ ಯಾವತ್ತಿದ್ರೂ ಕೈ ಬಿಡುವುದಿಲ್ಲ. ಸಂಕಷ್ಟದ ಕಾಲದಲ್ಲಿ ಆತನು ಯಾವ್ದಾದ್ರೊಂದು ಮಾರ್ಗವನ್ನ ಮಾಡಿರ್ತಾನೆ. ಇವತ್ತು ನಮ್ಗನ್ಸ್ಬೋದು, ಇವತ್ತು ಕೊರೋನಾದ ಸಂದರ್ಭದಲ್ಲಿ ನಮ್ಮ ದೇವಜನರು ಯಾರಾದ್ರೂ ಕಷ್ಟ ಅನುಭವಿಸಿದ್ರೆ ಎಷ್ಟೋ ಮಂದಿ ತೀರ್ಕೊಂಡ್ರು, ಅದು ತುತ್ತಾಗಿ ತೀರ್ಕೊಂಡ್ರು. ಆದ್ರೆ ಯಾರ ಜನರು ಕೂಡ, ಯಾವ ಕ್ರೈಸ್ತರು ಕೂಡ ಕಷ್ಟಕ್ಕೆ ಒಳಗಾಗ್ಲಿಲ್ಲ. ಎಷ್ಟೊಂದು ದಿವಸ ಕೆಲಸ ಮಾಡದೇ ಇದ್ರು ಕೂಡ ಅವರು ದೇವರು ಅವರಿಗೆ ಆಹಾರಗಳನ್ನ ಒದಗಿಸ್ಕೊಟ್ಟಿದ್ದಾರೆ, ಸಹಾಯ ಮಾಡ್ತಕ್ಕಂಥ ಹಸ್ತವನ್ನ ಚಾಚಿದಾನೆ. ಇವತ್ತು ನಮ್ಗೇನ್ ಗೊತ್ತಾಗ್ಲಿ ಅಂತ ಹೇಳಿದ್ರೆ, ದೇವರು ತನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಆತನು ನೇಮಿಸಿಕೊಂಡಿರ್ತಕ್ಕಂಥ ಮಕ್ಕಳನ್ನ, ಆತನು ಆರಿಸಿಕೊಂಡಿರ್ತಕ್ಕಂಥ ತನ್ನ ಮಕ್ಕಳನ್ನ, ಯಾಕೋಬನ ವಂಶಸ್ಸು ನನಗೆ ಏನಾಗಿದೆ, ಕಣ್ಣು ಗುಡ್ಡೆ ಅಂತಿದೆ ಅಂತ ಹೇಳಿ 32ನೇ ಅಧ್ಯಾಯದ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಆತನು ನನಗೆ ಸ್ವಕೀಯನಾಗಿದ್ದಾನೆ. ಯಾಕೋಬರಲ್ಲಿ ಯಾಕೋಬನು ನನಗೆ ಸ್ವಕೀಯನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಸೊ ಆ ಜನರನ್ನ ಯಾವ ರೀತಿಯಾಗಿ ನಡೆಸ್ತಾನೆ ಎಂಬುದಾಗಿ 32ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿದೆ. ಮುಂದೆ ನಾವು ಮುಂದಿನ ಪಾಠಕ್ಕೆ, ನಾಳಿನ ಪಾಠಕ್ಕೆ ನಾವು ಹೋಗೋದಕ್ಕೆ ಮುಂಚಿತವಾಗಿ ನಮಗೆ ಒಂದು ಗೊತ್ತಾಗ್ಲಿ, ದೇವರು ತನ್ನ ಮಕ್ಕಳನ್ನ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಗಳಿಗೆ ಬಿಡುವುದಿಲ್ಲ. ಧನ್ಯವಾದಗಳು ಪಾಸ್ಟರ್. ಸಭಾಶಾಲೆಯ ಪಾಠವನ್ನ ಸವಿವರವಾಗಿ ತಿಳಿಸಿಕೊಟ್ಟಂತ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತಹಳಾಗಿದ್ದೇನೆ. ಈಗ
ಪ್ರಾರ್ಥನೆಯ ಒಂದು ಸಮಯ. ಇಲ್ಲ, ಏನಾದ್ರು ಪ್ರಶ್ನೆಗಳಿದ್ರೆ ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡಿ, ಕೇಳೋರಿದ್ರೆ. ಹೆಚ್ಚಿನ ವಿಷಯಗಳೇನಾದ್ರು ನೆಕ್ಸ್ಟ್ ಗೆ ಆ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀರಾ ನೋಡಿ ಫಸ್ಟ್. One question I want to discuss with you, and it is very pertinent to our day-to-day practical living. True what Pastor Solomon said, God will never leave us, no matter whatever the condition. If you look at Egypt, Egypt represents flesh. Egypt, Jesus was, when he was a child, when Herod went after him, the angel came and told him to go to Egypt. During famine, even Joseph was asked to go to Egypt. There is something very significant about Egypt. No matter whatever the kind of rulers were there, God provided their needs. No matter whatever your odd circumstances there be, God was providing their needs. God chose Joseph. But remember one thing, we see Joseph, since God was with him, he was successful in everything. So we also should realize and ask this question, is God with me? If God is with me, I will be successful for everybody. God was with Joseph because Joseph was a man of integrity. He had the presence of God. The same thing God says to Moses as well as to Joshua. I am with you. Nobody can be against you. Now with this, we should realize, ask the question, is God with me? So if really God is with me, God will take me and use me to bless all the Christian people who are facing persecutions, to overcome their problems, to overcome their difficulties. So the question is God with me? So what I must do if God is not with me? Very clearly the significance is shown there. If God was with Joseph, he was successful in everything he did. Yes. So my sign, my indication, if God is with me, am I successful in whatever I put my hands to do? It's a question. It's a question that we should ask. And if we do not have the real presence of God, what I must do to be in the presence of God or get the presence of God so that God can use me just like God used Joseph? It's all just a question to think over it. That's all. Yeah. Good. ಥ್ಯಾಂಕ್ ಯು. ಉತ್ತಮವಾದಂತಹ ಚರ್ಚೆಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮ ಜೊತೆಯಲ್ಲಿರುವಾಗ ಕರ್ತನು ನಮ್ಮನ್ನ ಎಲ್ಲಾ ಸಂಕಷ್ಟಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ ಮತ್ತು ನಮ್ಮನ್ನ ಇನ್ನೊಂದು ವಿಚಾರವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮ ಹಿರಿಯರಂತ ಸಾಮೂಲ್ ಕ್ರಿಸ್ಟೋಫರ್ ಅವರು ಹೇಳಿರ್ತಕ್ಕಂಥದ್ದು ಬಹಳ ಇದು ನೋಡಿ. ಈ ರೀತಿಯಾದಂತ ಒಂದು ಪರಂಪರೆಯನ್ನ ನಾವು ಮುಂದನ್ನು ಕೂಡ ಕಾಣ್ತೇವೆ. ಅದನ್ನ ನಾವು ಹಿಂದೆ ಓದಿದ್ದೀವಿ. ಅದನ್ನ ಕಳೆದ ದಿವಸಗಳಲ್ಲಿ ಸೈರಸ್ನ ಬಗ್ಗೆ ಓದಿದ್ವಿ, ಹೌದಲ್ಲ? ಕೊರೇಷಿಯನ್ ಬಗ್ಗೆ ನೋಡಿ. ಕೊರೇಷಿಯನ್ ಕೂಡ ಅನ್ಯ ಜನಾಂಗದವರು ಯಹೂದಿಗಳಿಗೆ ಎಷ್ಟು ಉತ್ತಮವಾದಂತಹ ಹಾದಿಗಳನ್ನ ಮಾಡಿಕೊಡ್ತಾನೆ. ಸೊ ಇಲ್ಲಿ ದೇವರು ಅನ್ಯ ಜನಾಂಗದವ್ರನ್ನ ನೋಡಿ ಮನವೊಲಿಸ್ತಾನೆ. ಇಲ್ಲಿ ಯೋಸೇಫನು ತಾನು ತನ್ನ ಭಕ್ತಿಗನುಸಾರವಾಗಿ ತಾನು ದೇವರ ಮಗನು ಎಂಬುದಾಗಿ ಅನಿಸಿಕೊಳ್ಳೋದಕ್ಕೋಸ್ಕರ ತನ್ನ ಪ್ರಾಮಾಣಿಕತ್ವಕ್ಕೆ ತಕ್ಕಂತೆ ದೇವರು ಇಡೀ ಐಗುಪ್ತ ದೇಶವನ್ನ ಆಶೀರ್ವಾದ ಮಾಡ್ತಾನೆ ನೋಡಿ. ಸೊ ಒಬ್ಬರ ಸಲುವಾಗಿ ಆತನು ಆಶೀರ್ವಾದನೂ ಮಾಡ್ತಾನೆ, ಆಮೇಲೆ ಇನ್ನು ಒಬ್ಬರ ಸಲುವಾಗಿ ಆತನು ಕಾಪಾಡೋದಕ್ಕೂ ಕೂಡ ನೋಡ್ತಾನೆ ನೋಡಿ. ಯಾರು ಕೂಡ ನಾಶವಾಗಬಾರದು, ಇದು ದೇವರ ಉದ್ದೇಶ. ಸೊ ಇಲ್ಲಿ ಕೊರೇಷಿಯನ್ ಕಾಲದಲ್ಲಿ ಕೂಡ ನಾವು ನೋಡ್ತೇವೆ ಹೇಗೆ ಎಂತ ಒಂದು ಕಠಿಣದ ಕಾಲಗಳಲ್ಲಿ ದೇವರು ಆ ಸ್ಥಳವನ್ನ ಯೆರೂಸಲೇಮಿಗೆ ಸೆರೆಯಾಳುಗಳಾಗಿ ಬ್ಯಾಬಿಲೋನ್ನಲ್ಲಿ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ
ಈ ಜನರಿಗೆ ಅವ್ರನ್ನ ಸ್ವದೇಶಕ್ಕೆ ಹೋಗಿ ನೀವು ಆಲಯನ ಕಟ್ರಿ ಎಂಬುದಾಗಿ ಹೇಳಿ ಕಳಿಸ್ಕೊಡ್ತಾನೆ. ಕಳಿಸ್ಕೊಡೋದು ಮಾತ್ರ ಅಲ್ಲ, ತಾನು ದೇಣಿಗೆಯನ್ನು ಕೊಟ್ಟು ಕಳಿಸ್ತಾನೆ. ಅವ್ರ ಜೊತೆಗೆ ತಾನು ಡಿಗ್ರಿ ಆರ್ಡರ್ ಏನೋ ಕೊಡ್ತಾನೆ, ಹೋಗಿ ನೀವು ಕಟ್ರಿ. ನೋಡಿ ಎಂತ ಯಾರು ಮಾಡ್ತಾರಂದ್ರೆ ಹೆಂಗೆ, ಅನ್ಲೆಸ್ ಅದರ್ವೈಸ್. ಈಗ ನಮ್ಮ ಹಿರಿಯರಂತ ಸ್ವಾಮಿ ಕೃಷ್ಣಪ್ಪರ್ ಅವರು ಹೇಳಿದ್ರು, ದೇವರು ನಮ್ಮ ಜೊತೆಯಲ್ಲಿ ಇರುವಾಗ, ಇಫ್ ಯು ಅಲೌ ದ ಲಾರ್ಡ್, ಇಫ್ ಯು ಅಲೌ ದ ಹೋಲಿ ಸ್ಪಿರಿಟ್ ಟು ವರ್ಕ್ ಇನ್ ಅಸ್, he will do mighty things. ನಾವು ಮಾಡ್ಬೇಕಾಗಿರಲಿಲ್ಲ. he will have his agent, Holy Spirit, to work in us. Thank you, Pastor. Just before you conclude, the reason why Holy Spirit cannot use us is because we do not want to deny ourselves. Like we already have our fixed agendas and we want to carry on with the agenda. We just, for namesake, we say, Holy Spirit, come, please be with us. No, many people do not know Holy Spirit. They have been preaching about Holy Spirit, talking about Holy Spirit. They do not know personally about the Holy Spirit. For obedience to the Holy Spirit, and if you want Holy Spirit to fulfill God's plan, God's will in our lives and in this nation, in this generation, then there should be total denial of the self. That's the secret. One should die to self. ಸರ್, ಈಗ ಜೋಸೆಫ್ ಅಲ್ಲಿ ಯಾವ ಉದ್ದೇಶವೂ ಇರ್ಲಿಲ್ಲ ಅಲ್ಲಿ ಹೋಗ್ಬೇಕಂತೇಳಿ. ಎಲ್ಲಿ ಅವನು ಹೋದನು ಅಲ್ಲಿ ದೇವ್ರ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಅವನು ಯೋಚನೆ ಮಾಡಿರ್ಲಿಲ್ಲ ಇದು ಐಗುಪ್ತ ದೇಶಕ್ಕೆ ಹೋಗ್ತಾನೆ ಅಂತ ಹೇಳಲ್ವಾ. ಸೊ ಅದು ಏನೊಂದು ನಮ್ಗ ಎಲ್ಲರೂ ಹೇಳ್ದಾಗೆ, ಎಲ್ಲಿ ಅವರು ದೇವರ ಒಂದು ಯೋಜನೆ ಅಲ್ಲಿ ನಡೀತದೆ, ಕೃಪೆ ಇರ್ತದೆ, ಅಲ್ಲಿ ಸಕ್ಸಸ್ಫುಲ್ ಆಗಿದ್ದಾನೆ ಅಲ್ಲ ಸರ್? ಹೌದೌದು. ಇನ್ನೊಂದು, ಕೇಡುಗಳನ್ನ ನಾವು ಬೇರೆಯವರಿಗೆ ಮಾಡಿದಾಗ ಆ ಕೇಡನ್ನ ದೇವರು ನಮ್ಗೆ ಆಶೀರ್ವಾದವನ್ನಾಗಿ ಮಾಡಬಹುದು ಅಂತ. ಅದಕ್ಕೇನು ಪ್ಲಾನ್ ಇರ್ಲಿಲ್ಲ. ಅವ್ರು ಇಲ್ಲಿಗೆ ಹೋಗ್ತಾರ, ಹಿಂಗ್ ಹೋಗಿ ಅಲ್ಲಿ ಅವನು ಆ ಸಿಚುವೇಶನ್ ಹಂಗ್ ಬಂದಿದೆ. ಅಲ್ಲಿ ಎಲ್ಲಿ ಅವನು ಹೋಗಿದ್ದಾನೆ ಅಲ್ಲಿ ದೇವ್ರು, ಯಾಕಂದ್ರೆ ದೇವ್ರು ಒಂದು ನೀತಿವಂತನಾಗಿದ್ದವ. ದೇವ್ರು ಅಂದ್ರೆ ಅವನು ಸತ್ಯನ ನಡೆಸ್ಕೊಳ್ತಾ ಇದ್ದ, ಅದಕ್ಕಾಗಿ ಅವನು ದೇವರ ಆಶೀರ್ವಾದ. ಯೋಸೇಫ್ ಇನ್ಫ್ಯಾಕ್ಟ್ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಂಡ್ರಿ, ನೀವು ಕೇಳಿರ್ಬೇಕು, ಅವನೇನಾದ್ರು ಹೌದು ನನಗೆ ಇವ್ರು ಎಲ್ಲ ಕೇಡ್ ಮಾಡಿದ್ರು ಅಂತ ಹೇಳಿ ಅವ್ರನ್ನೆಲ್ಲರನ್ನು ಮುಗಿ ತೀರಿಸ್ಕೊಳ್ಬೋದಾಗಿತ್ತಲ್ಲ, ಹೌದ್ರ? ಆದ್ರೆ ಅವನು ಮಾಡ್ಲಿಲ್ಲ. ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾನೆ. ಹೌದಾ? ಮುಗಿ ತೀರಿಸುವುದು ದೇವ್ರಿಗೆ ಬಿಟ್ಟಿದ್ದು, ಆದ್ರೆ ನಾನು ಕರುಣೆ ತೋರಿಸ್ತಕ್ಕಂಥದ್ದು ನನ್ನ ಒಂದಿದೆ. ಸೊ ಇದು ನಿಜವಾಗ್ಲೂ ಕೂಡ ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದ್ದಾನೆ ಅಂತ ನೋಡ್ತೇವೆ. ಹೇಗೆ ಕೊರೇಶಿಯನು ಅಲ್ಲಿ ಇಸ್ರಾಯೇಲರಿಗೆ ಸೇವೆಯರಾಗಿ ಇದನ್ನು, ಅದೇ ರೀತಿಯಾಗಿ ಇಲ್ಲಿ ಯೋಸೇಫನ್ನು ಇಡೀ ತನ್ನ ಅಣ್ಣಂದಿರಿಗೆಲ್ಲರಿಗೂ ಕೂಡ ತನ್ನ ಸಂತಾನದವರಿಗೆ ರಕ್ಷಕನಾದನು. ಥ್ಯಾಂಕ್ ಯು ಬೋಧಕರೇ. ಉತ್ತಮವಾದಂತಹ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಇದರಿಂದ ಪಾಠಕ್ಕಾಗಿ ತಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಮಧ್ಯದಲ್ಲಿ ಹಿರಿಯರಾದಂತಹ ಸ್ವಾಮಿ ಕೃಷ್ಣಪ್ಪ ಸರ್ ಅವರಿದ್ದಾರೆ, ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ತಾರೆ. ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರ ರವಿ ಬಳ್ಳಾರಿ ಅವರ ವಿಜ್ಞಾಪನೆ, ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಪ್ರೇಮಾ ಸರ್ ಅವರ ಕುಟುಂಬಕ್ಕಾಗಿ, ಅವರ ಮಕ್ಕಳಿಗಾಗಿ, ಮತ್ತು ಲೋಕೇಶ್ ಅಂಕಲ್ ಅವರ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಮಾಡೋಣ. ಅದು ಮಾತ್ರವಲ್ಲದೆ ಸಹೋದರಿ ರೋಜಾ ಅವರು ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಇನ್ನಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಿರಿಯರಾದಂತಹ ಸ್ವಾಮಿ ಕೃಷ್ಣಪ್ಪ ಸರ್ ಅವರು ಇದ್ದೀರಾ? ಮತ್ತೆ ಹಿರಿಯರಂತಹ ಯಶವಂತ ಅಂಗೋಸ್ ಅವರು ಪ್ರಾರ್ಥನೆ ಮಾಡ್ತೀರಾ? ಯಶವಂತ್ ಸರ್, ಸಹೋದರಿ ರಾಜೇಶ್ವರಿ ಅವರು
ಓಕೆ, ಪ್ರಾರ್ಥನೆ ಮಾಡಲ್ಲ ನಾನು. ಓಕೆ, ನೀವೇ. ಓಕೆ, ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ ಸ್ವಾಮಿ, ಮತ್ತೊಂದು ಈ ಸಂಜೆ ವೇಳೆಯಲ್ಲಿ ನಿನ್ನ ಮಕ್ಕಳಾದ ನಾವುಗಳು ಈ ಒಂದು ಝೂಮ್ ಮಾಧ್ಯಮದ ಮುಖಾಂತರವಾಗಿ ಪಾಠಗಳನ್ನ ಕಲಿತಕ್ಕಂತ ಭಾಗ್ಯವನ್ನು ಕೊಟ್ಟಿದ್ದೀರಿ. ಈ ದಿನದ ಎಲ್ಲಾ ಪಾಠಗಳಲ್ಲಿ ಹಾಗೂ ಚರ್ಚೆಯಲ್ಲಿ ನೀವು ಸಹಾಯಕರಾಗಿದ್ದು, ಹೌದು ಸ್ವಾಮಿ, ನಿನ್ನ ಮಕ್ಕಳಿಗೆ ನೀನು ಕಷ್ಟ ಕಾಲದಲ್ಲಿ ಆಶ್ರಯ ದುರ್ಗವಾಗಿದ್ದು ಸ್ವಾಮಿ ಅದನ್ನ ಆದ್ರೆ ನೀನು ಅವರ ಹತ್ತಿರದಲ್ಲಿ ಇದ್ದಾತನಾಗಿದ್ದುಕೊಂಡು ನಿನ್ನ ಆರೋಗ್ಯದ ಹಸ್ತ ಸ್ಪರ್ಶದಿಂದ ಅವರು ಗುಣಮುಖರಾಗಲು ಯಾವ ಶಕ್ತಿಗಳು ತಡೆಯದಂತೆ ನೀನು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲಾ ದುಷ್ಟ ಶಕ್ತಿಗಳನ್ನ ಲಯ ಮಾಡು ದೇವರೇ. ನಾವೆಲ್ಲರೂ ಕೂಡ ನಿನ್ನ ಹೆಸರನ್ನ ಹೇಳಿಕೊಂಡವರಾಗಿ ನೀವು ನಮ್ಮ ಜೀವಿತದಲ್ಲಿ ಪ್ರವೇಶವನ್ನ ಪಡೆದು ನಮ್ಮ ಜೀವಿತದ ನಾಯಕನು ನೀನಾಗಿರುವಾಗ ನಮ್ಮ ಎಲ್ಲಾ ಕೊರತೆಗಳನ್ನ ನೀನು ನೀಗಿಸಿ ಹೊರತೆಗಳನ್ನಾಗಿ ಮಾಡುವಂತ ದೇವರು ನೀನಾಗಿದ್ದೀವಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಸಮೃದ್ಧಿಯಾದ ಜೀವಿತಗಳನ್ನ ನಾವೆಲ್ಲರೂ ಕೂಡ ಅನುಭವಿಸ್ಲಿಕ್ಕೆ ನಮ್ಮನ್ನೆಲ್ಲರನ್ನು ನೀನು ಕಾಯ್ದು ಕಾಪಾಡಿದ್ದೀರಿ, ಆಶೀರ್ವದಿಸಿದ್ದೀರಿ. ಕುಟುಂಬದ ಯೋಜನೆಯನ್ನ ಸ್ಥಾಪಿಸಿಕೊಟ್ಟಿದ್ದೀರಿ. ಮಕ್ಕಳು ಮೊಮ್ಮಕ್ಕಳನ್ನ ಕಾಣ್ತಕ್ಕಂಥ ಭಾಗ್ಯಗಳನ್ನ ಕೊಟ್ಟಿದ್ದೀರಿ. ಹಾಗೂ ಅನೇಕ ಕ್ಷೇತ್ರಗಳಲ್ಲಿ ಸ್ವಾಮಿ ನಮ್ಮ ಪ್ರಿಯರು ಕಷ್ಟಗಳನ್ನ ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಜಯವನ್ನ ನೀನು ಸಾಧಿಸಿಕೊಟ್ಟಿದ್ದೀರಿ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರಿಗೆ ಕಷ್ಟಗಳಿಂದ ಬಿಡುಗಡೆಯನ್ನು ಕೊಟ್ಟಿದ್ದೀರಿ ಸ್ವಾಮಿ. ಅನೇಕರು ಅನುಭವಿಸಿರ್ತಕ್ಕಂತ ಬಿಡುಗಡೆಗಳಿಗಾಗಿ ನಾವು ನಿನ್ನ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಹಾಗೂ ಕೆಲವರು ಸ್ವಾಮಿ ಅನುಭವಿಸದೆ ನಿನ್ನ ಚಿತ್ತವು ಅವರಲ್ಲಿ ನೆರವೇರುವಂತದ್ದಾಗಿದೆ ಎಂಬುದಾಗಿ ನಾವು ಕಾಣುವಂತರಾಗಿದ್ದೇವೆ. ಈ ಸಂದರ್ಭದಲ್ಲಿ ಸಹೋದರಂತ ಜಾನ್ ಡೇವಿಡ್ ಅವರಿಗಾಗಿ ಕೂಡ ಪ್ರಾರ್ಥನೆ ಸ್ವಾಮಿ. ಅವರ ಕಷ್ಟ ಏನಿದೆಯೋ ಗೊತ್ತಿಲ್ಲ, ನೀನು ಅವರ ಹತ್ತಿರದಲ್ಲಿದ್ದು ಅವರಿಗೆ ಧೈರ್ಯ, ಸ್ಥೈರ್ಯ ಹಾಗೂ ಕುಟುಂಬದ ಮುಂದಿನ ಎಲ್ಲ ಹೆಜ್ಜೆಗಳನ್ನ ನೀನು ಗಮನಿಸಿ ಅವ್ರನ್ನ ನಡೆಸುವಂತರಾಗಬೇಕೆಂದು ಪ್ರಾರ್ಥಿಸ್ತೇವೆ. ಹಾಗೂ ಸ್ವಾಮಿ, ನಮ್ಮ ಝೂಮ್ ಕುಟುಂಬದ ಎಲ್ಲ ಸದಸ್ಯರು ಯಾರ್ಯಾರು ಈ ಒಂದು ಝೂಮ್ ನಲ್ಲಿ ಇದ್ದಾರೋ ಅವರೆಲ್ಲರೂ ನಿನ್ನ ಪಾದಡಿಯಲ್ಲಿ ಬಂದು ಅವರ ಕಷ್ಟಗಳಿಗೆ ನಿಮ್ಮನ್ನ ಕೇಳಿಕೊಳ್ಳುವಾಗ ಸ್ವಾಮಿ, ಅವರ ಕಷ್ಟಗಳನ್ನ ನೀನು ಲಾಲಿಸಿ ಅದನ್ನ ದೂರ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಈ ದಿನದ ಪಾಠಗಳನ್ನ ನಾವು ಮುಗಿಸ್ಕೊಂಡು ನಮ್ಮ ಆಹಾರಗಳನ್ನ ಸೇವಿಸಿ ನಿದ್ರೆಗೆ ಹೋಗುವಾಗ ಸ್ವಾಮಿ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸು. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅವರಿದ್ದನ್ನ ಕಾಣುವ ಹಾಗೆ ನೀವು ತಾನೇ ಕಾಯ್ದು ಕಾಪಾಡಿ ನಮ್ಮೆಲ್ಲರ ಮುಖಾಂತರ ನೀವು ಮಹಿಮೆ ಹೊಂದುತ್ತಾ ಬರಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರು ನಾವು ಕ್ಷಮಿಸುತ್ತೆ, ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯೂ ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗ ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯ ಸೇವೆಯ ಸಂಗಡ ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕೂಡಿ ಬಂದಿರುವಂತಹ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ದಿನದ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತಹ ಹಿರಿಯರಿಗೂ, ಸಹೋದರಿಗೂ ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತಹ ಪಾಸ್ಟರ್ ಸಾಲಮನ್ ರವರಿಗೂ ಮತ್ತು ಪಾಠವನ್ನು ತಿಳಿಸಿಕೊಟ್ಟದಕ್ಕಾಗಿಯೂ ಅವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸುತ್ತಾ
ಈ ಕೂಟಗಳಲ್ಲಿ ನಡೆಸುತ್ತಾ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ದಿನನಿತ್ಯವೂ ಆತನ ಪಾದ ಸನ್ನಿಧಾನದಲ್ಲಿ ಬಂದು ಇನ್ನಷ್ಟು ಮರ್ಮವನ್ನ ಮಹಿಮೆಗಳನ್ನ ತಿಳಿದು ಮುಂದೆ ಸಾಗುವ ಹಾಗೆ ಕರ್ತನು ನಮ್ಮೆಲ್ಲರನ್ನ ಆಶ್ವಸಿಸಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ರಾತ್ರಿ ನಮಗೆ ಸುಕ್ಷೇಮ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳನ್ನು ಕೊಟ್ಟು ಸುಖನಿದ್ರೆಯನ್ನು ಅನುಭವಿಸಿ ಬೆಳಗಾಶದಿಂದ ಎದ್ದು ಆತನ ಕೃಪಾ ಸನ್ನಿಧಾನದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬರುವಾಗೆ ಕಾರ್ಯ ಮಾಡಿರಿ ಎಂಬುದಾಗಿ ಬೇಡುತ್ತಾ ಈ ರಾತ್ರಿಯಲ್ಲಿ ನಮ್ಮೆಲ್ಲರನ್ನ ಆತನ ಕೃಪಾ ಒಪ್ಪಿಸಿಕೊಡುತ್ತೇನೆ. ಕರ್ತನ ಕೃಪೆ ನಮ್ಮೊಂದಿಗಿರಲಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ. ಎಲ್ಲರಿಗೂ ಶುಭರಾತ್ರಿ.